ಪವಿತ್ರವಾದ ರಾಯರ ದಿವ್ಯ ಸನ್ನಿಧಾನ. ಇಂತಹ ಸನ್ನಿಧಾನದಲ್ಲಿ ಸನಾತನವಾದ ಹಿಂದೂ ಧರ್ಮವನ್ನು ಎಲ್ಲರಿಂದಲೂ ಕೂಡ ಪೂರ್ಣವಾಗಿ ಧ್ಯೇಯಬದ್ಧವಾಗಿ ಕೊನೆಯವರೆಗೂ ಕೂಡ ಇರಬೇಕು ಎನ್ನುವುದು ಎಲ್ಲ ಹಿಂದೂಗಳ ವಿಶೇಷವಾಗಿರತಕ್ಕಂತಹ ಆಸಕ್ತಿ, ಧ್ಯೇಯೋದ್ದೇಶ. ಅದರಂತೆ ಪರದೇಶವಾದರೂ ಸಹಿತ ಇಲ್ಲಿ ವಿಶೇಷವಾಗಿ ಎಲ್ಲ ಸಂಸ್ಕೃತಿಬದ್ಧವಾದ, ಸಂಸ್ಕೃತಿಯಿಂದ ಯುಕ್ತವಾದ ಅನೇಕ ಆಚಾರ ವಿಚಾರಗಳೂ ಸಹಿತ ಪೂರ್ಣವಾಗಿ ನೆರವೇರುತ್ತಾ ಇದೆ. I'm a freshman in college, currently attending University of Houston, and I'm majoring in pre-med bio. ರಶ್ಮಿ ಹ್ಯೂಸ್ಟನ್ನಿಂದ. ಇವತ್ತದೆ ಸುಧನ್ವ ಅಂತ ನನ್ನ ಮಗ ಅವ್ನು ಮುಂಜಿ ಪ್ರೋಗ್ರಾಮ್ ಇತ್ತು ಇವತ್ತು. ನಾವು ಹ್ಯೂಸ್ಟನ್ನಿಂದ ಶಿಕಾಗೋ ರಾಯರ್ ಮಠದಲ್ಲೇ ಅವ್ನು ಮುಂಜಿ ಆಗಬೇಕು ಅಂತ ಆಸೆ ಪಟ್ಕೊಂಡಿದ್ವಿ ಅಂತ ಯೋಚಿಸ್ಕೊಂಡು ಪ್ಲ್ಯಾನ್ ಮಾಡಲಿಕ್ಕಾಗಲಿಲ್ಲ. ಬಟ್ ಪ್ಲ್ಯಾನ್ ಮಾಡ್ದೇ ಇಲ್ಲಿ ಬಂದ್ವಿ. ತುಂಬ ಚೆನ್ನಾಗಾಯಿತು, ತುಂಬ ಖುಷಿ ಪಟ್ವಿ. ಒಳ್ಳೇದಂತಂದರೆ ಬರೀ ನಮ್ಮ ಅಪ್ಪ ಅಮ್ಮ ಇರ್ತಾರಲ್ಲ ಮುಂಜಿಗೆ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಎಲ್ಲರೂ ಸಿಕ್ಕಿದ್ರು, ಎಲ್ಲರೂ ಇದ್ದರು ಜೊತೆಯಲ್ಲಿ. ಒಳ್ಳೆ ಫಂಕ್ಷನ್ ಥರ ಆಯಿತು, ಗ್ರ್ಯಾಂಡಾಗಾಯಿತು, ವಿಧಿಪೂರ್ವಕವಾಗಾಯಿತು. ತುಂಬಾ ಚೆನ್ನಾಗಾಯಿತು, ತುಂಬ ಖುಷಿ ಪಟ್ಟಿದ್ದೆ. Matra Bhojan is basically like a ceremony of coming of age or growing up. It's basically you're being fed by your mother for the last time, as how you're being fed by your mother when you were kids, and now you are transitioning into this period of from being a brahmachari, so you have to take on all these new responsibilities, sandhya vandana, pradhana to thank you mother, thank you father, all this. We had Olekki. It was very good. Lots of sweets. Lots of sweets. Very tasty. ಅದರಲ್ಲಿಯೂ ಕೂಡ ರಾಯರ ವಿಶೇಷವಾದ ಸನ್ನಿಧಾನ. ಆ ಸನ್ನಿಧಾನದಲ್ಲಿ ರಾಯರು ಯಾವ ರೀತಿಯಾಗಿ ಅನುಗ್ರಹವೆನ್ನೋದು ಮಾಡ್ತಾರೆ, ಆ ನಿಟ್ಟಿನಲ್ಲಿ ಎಲ್ಲ ಭಗವದ್ಭಕ್ತರೂ ಸಹಿತ ಒಂದು ಪೂರ್ಣವಾದ ಶಾಸ್ತ್ರವನ್ನು ತಿಳಿಲಿಕ್ಕೆ ಪೂರ್ಣವಾಗಿ ಪ್ರಯತ್ನ ಮಾಡಿಕೊಂಡು ಆ ರೀತಿಯಾಗಿ ಎಲ್ಲರೂ ಆಚರಣೆ ಎನ್ನುವುದು ಮಾಡ್ತಾ ಇದ್ದಾರೆ. ಇದು ಒಂದು ದೊಡ್ಡದಾಗಿರತಕ್ಕಂತಹ ಆಶ್ಚರ್ಯ. ಇದೇ ರೀತಿಯಾಗಿರ್ತಕ್ಕಂತಹ ಎಲ್ಲ ಕಡೆಯೂ ಸಹಿತ ನಮ್ಮ ಸನಾತನ ಹಿಂದೂ ಸಂಸ್ಕೃತಿಯ ಬೀಜವೆನ್ನುವುದು ಬಿತ್ತಿ ಅದು ದೊಡ್ಡ ವೃಕ್ಷವೆನ್ನುವುದು ಆಗಬೇಕು ಎನ್ನುವುದು ಎಲ್ಲರ ಕಳಕಳಿ. ಅದೇ ರೀತಿಯಾಗಿ ನಾವು ಸಹಿತ ರಾಯರಲ್ಲಿ ವಿಶೇಷವಾಗಿ ಅದೇ ಪ್ರಾರ್ಥನೆ ಎನ್ನುವುದು ಮಾಡ್ತೇವೆ. ಎಲ್ಲರೂ ಒಗ್ಗಟ್ಟಿನಿಂದ ಒಂದಾಗಿ ನಮ್ಮ ಹಿಂದೂ ಸನಾತನ ಧರ್ಮವೆನ್ನುವುದು ರಕ್ಷಣೆ ಎನ್ನುವುದು ಮಾಡಬೇಕು, ರಕ್ಷಣೆ ಎನ್ನುವುದು ಮಾಡೋಣ ಅಂತ ಈ ರೀತಿಯಾಗಿ ನಾನು ಹೇಳಬಯಸ್ತಾ ಇದ್ದೇನೆ. ಭಿಕ್ಷಾ ದದಾತು ಭವಾನ್ ಭಿಕ್ಷಾ ದದಾತು. You know that there is a Chicago ಇದು ಮಠ ಇದೆ, ರಾಯರ ಮಠ ಇದೆ ಅಂತ. ಚಿಕಾಗೋದಲ್ಲಿ ಮಠ ಇದೆ, ಹೆಂಗಿದ್ರು ನಾವು ರಾಯರ ಮಠದಲ್ಲಿ ಮಾಡಬೇಕು ಅಂದ್ಕೊಂಡಿದ್ವಿ. ಇಲ್ಲೇ ಮಠ ಇದೆ, ಯಾಕೆ ಮಾಡಬಾರ್ದು, ನಮ್ಗೆ ಇನ್ನು ಆಪರ್ಚುನಿಟಿ ಸಿಗುತ್ತೋ ಇಲ್ವೋ ಬೇರೆ ಕಡೆ ಇಂಡಿಯಾಗೆ ಹೋಗಿ ಮಾಡೋದು ಅದೆಲ್ಲ ಅಂತ. ಸೊ ಆಲ್ ಆಫ್ ಎ ಸಡನ್ ವಿ ಡಿಸೈಡೆಡ್ ಜಸ್ಟ್ 2 weeks or 3 weeks before, and we just reached out to ಚಿಕಾಗೋ ಕಾಂಟ್ಯಾಕ್ಟ್ಸ್. ನಮ್ಮ ಪುಣ್ಯ ಇಲ್ಲಿಗೆ ಬಂದ್ವಿ. ಪುಣ್ಯ ಇಲ್ಲಿ ರಾಯ ಕೂರಿಸ್ಕೊಂಡು ವ್ಯವಸ್ಥಿತ ಎಲ್ಲರೂ ಹೌದು. ಬರೀ ನಮಗೆ ನಮ್ಮ ಪುಣ್ಯ ಇಲ್ಲಿ ಸುಧಾ ಪಂಡಿತರ ಕೈಯಿಂದ ನಮ್ಮ ಮಗಂದು ಉಪನಯನ ಆಗಿದೆ. ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಎಲ್ಲ ಪಾಂಕ್ತವಾಗಿ ಎಲ್ಲ ವಿಧಿವಿಧಾನಗಳನ್ನ ನೆರವೇರಿಸ್ಕೊಟ್ಟಿದ್ದಾರೆ. ನಾವು ಅವ್ರಿಗೆ ಪ್ರತಿ ವಿಧಿಗೂ ಏನು ಅರ್ಥ, ಅದನ್ನು ನಾವು ಏನಕ್ಕೆ ಮಾಡಬೇಕು, ಏನು ಮಾಡಿದ್ರೆ ಅದರಿಂದ ಏನಾಗುತ್ತೆ, ಯಾಕೆ ಅದು ಮಾಡ್ತಾರೆ, ಅದನ್ನೆಲ್ಲ ಹೇಳಿಕೊಟ್ಟು ನಮಗೆ ತಿಳಿಸ್ಕೊಟ್ಟು ಮಾಡಿಸಿದ್ರು. ಸೊ ನಾವು ತುಂಬ ಸಂತೋಷ ಆಗಿದೆ.